ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಪೊಲೀಸರು ಎಷ್ಟೇ ಈ ರೋಡ್ ರೇಜ್ ಪ್ರಕರಣಗಳಿಗೆ ಕಡಿವಾಣ ಹಾಕ್ತೀವಿ ಅಂತ ಇದ್ರೂ ಕೂಡ ರೋಡ್ ರೇಜ್ ಪ್ರಕರಣಗಳಿಗೆ ಕಡಿವಾಣ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ದಿನ ಬೆಳಗಾದ್ರೆ ಒಂದೇ ಒಂದು ಸುದ್ದಿಯನ್ನ ಇಂಥದ್ದು ನೋಡ್ತಾನೆ ಇರ್ತೀವಿ ನಾವು. ಬೆಂಗಳೂರಲ್ಲಿ ಮತ್ತೊಂದು ಭಯಾನಕ ರೋಡ್ ರೇಜ್ ಪ್ರಕರಣ ನಡೆದು ಹೋಗಿದೆ. ಗೂಡ್ಸ್ ಚಾಲಕನ ಮೇಲೆ ಕಾರು ಚಾಲಕ ಬಂದು ಅಟ್ಟಹಾಸ ಮೆರೆದಿದ್ದಾನಂತೆ ನೋಡಿ. ಹಲಸೂರು ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಕಾರಿನ ಬ್ಯಾನೆಟ್ ಮೇಲೆ ವ್ಯಕ್ತಿ ಬಿದ್ದರೂ ಚಾಲಕ ಎಳೆದೊಯ್ದಿದ್ದಾನಂತೆ. ಹಾಗೆ ಕಾರು ಚಾಲಕ ಮತ್ತು ಗೂಡ್ಸ್ ಡ್ರೈವರ್ ನಡುವೆ ಕಿರಿಕಾಗಿದೆ. ಗೂಡ್ಸ್ ವಾಹನ ಕಾರಿಗೆ ಟಚ್ ಆಗಿದ್ದಕ್ಕೆ ಈ ರೀತಿ ಗಲಾಟೆ ಶುರುವಾಗಿದೆ ಅಂತೆ. ಹಂಗಾಗಿ ಸಿಟ್ಟಿನಿಂದ ಬ್ಯಾನೆಟ್ ಮೇಲೆ ಗೂಡ್ಸ್ ಚಾಲಕನನ್ನ ಕಾರು ಚಾಲಕ ಎಳ್ಕೊಂಡು ಹೋಗಿದ್ದಾನೆ. 1 ಕಿಲೋಮೀಟರ್ ತನಕ ಕೂಡ ಎಳ್ಕೊಂಡು ಹೋಗಿದ್ದಾನಂತೆ ಚಾಲಕನನ್ನ. ಈ ಅಮಾನವೀಯ ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ದೃಶ್ಯ ನೋಡ್ತಾ ಇದ್ದೀರಿ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಕಾರಿನ ಬ್ಯಾನೆಟ್ ಮೇಲೆ ಆ ವ್ಯಕ್ತಿ ಇದ್ರೂ ಕೂಡ ಆತ ಎಷ್ಟು ಫೋರ್ಸ್ಫುಲ್ ಆಗಿ ಆತ ಇದ್ರೂ ಕೂಡ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ. ಅದು ಕೂಡ ರ್ಯಾಶ್ ಡ್ರೈವಿಂಗ್ ಅನ್ನಿಸ್ತಾ ಇದೆ ದೃಶ್ಯವನ್ನ ನೋಡ್ತಾ ಹೋದ್ರೆ. ಅಕ್ಕಪಕ್ಕದಲ್ಲಿ ಹೋಗ್ತಾ ಇರುವಂತಹ ವೆಹಿಕಲ್ಸ್ ಅಲ್ಲಿ ಇದ್ದವರು ಕೂಡ ಮಾತನಾಡ್ತಿದ್ದಾರೆ, ಯಪ್ಪ ಏನ್ ಮಾಡ್ತಿದ್ದಾನೆ ಈತ ಅಂತ. ಆತನಿಗೂ ಕೂಡ ಗೊತ್ತಿರ್ಲಿಲ್ವಾ ಅಷ್ಟ್ರ ಮಟ್ಟಿಗೆ ಸಿಟ್ಟ ಒಬ್ಬ ವ್ಯಕ್ತಿಯನ್ನ ಬ್ಯಾನೆಟ್ ಮೇಲೆ ಎಳ್ಕೊಂಡು ಹೋಗುವಷ್ಟು. ಸರಿ ಸುಮಾರು 1 ಕಿಲೋಮೀಟರ್ ತನಕ ಕೂಡ ಆ ವ್ಯಕ್ತಿ ಹಿಂಗೆ ಬ್ಯಾನೆಟ್ ಮೇಲೆ ಇದ್ರಂತೆ. ಆದ್ರೂ ಕೂಡ ಆತ ಕಾರ್ ಓಡಿಸ್ಕೊಂಡು ಹಂಗೆ ಹೋಗಿದ್ದಾನೆ. ಈ ಅಮಾನವೀಯ ಕೃತ್ಯಕ್ಕೆ ಈಗ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಪೊಲೀಸರು ಕೂಡ ಇದರ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕಾಗತ್ತೆ. ಆತ ಯಾರು ಸಹಜವಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಆ ವಾಹನದ ರಿಜಿಸ್ಟರ್ ನಂಬರ್ ಅನ್ನ ನೋಡಿದ್ರೆ. ಹಾಗಾಗಿ ಪೊಲೀಸರು ಬೇಗ ಪತ್ತೆ ಹಚ್ಚುತ್ತಾರೆ ಚಾಲಕನನ್ನ. ಬಟ್ ಇತ್ತೀಚೆಗೆ ಯಾಕೆ ಇಂಥ ರೋಡ್ ರೇಜ್ ಪ್ರಕರಣಗಳು ಮೇಲಿಂದ ಮೇಲೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದು ಪ್ರಶ್ನೆ. ಪೊಲೀಸರು ಇದಕ್ಕೆ ಕಡಿವಾಣ ಹಾಕ್ತೀವಿ ಅಂತಾರೆ, ಬಟ್ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ದೃಶ್ಯ ನೋಡಿದ್ರೆ ಹಿಂದೊಮ್ಮೆ ಬೆಂಗಳೂರಿನಲ್ಲಿ ಒಬ್ಬ ವೃದ್ಧನನ್ನ ಇದೇ ರೀತಿ 2 ವೀಲರ್ ದ್ವಿಚಕ್ರ ವಾಹನದ ಚಾಲಕ ಹಂಗೆ ಎಳ್ಕೊಂಡು ಹೋಗಿದ್ದ ಅಂತ. ಅದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ಆಯಿತು. ತದನಂತರದಲ್ಲಿ ಆತನ ವಿರುದ್ಧ ಕ್ರಮ ಆಯಿತು. ಬಟ್ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ ಮತ್ತೊಂದು ಪ್ರಕರಣ. ಬಟ್ ಸ್ವಲ್ಪ ಚೇಂಜ್. ಇಲ್ಲಿ ಕಾರ್ ಬ್ಯಾನೆಟ್ ಮೇಲೆ ವ್ಯಕ್ತಿ ಇದ್ದಾನೆ, ಆತನನ್ನ ಎಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ.